ಹಾಯ್ ಫ್ರೆಂಡ್ಸ್, ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾನು ಇವತ್ತು ಹಿಂದೂಪುರ ಹತ್ರ ಕೊಡಿಕೊಂಡ ಚೆಕ್ ಪೋಸ್ಟ್ಗೆ ಹೋಗ್ತಾ ಇದ್ದೆ. ಯಾಕೆ ಅಂತ ಅಂದರೆ ನಮ್ಮ ಗಾಡಿದು ಅಲ್ಲೇ ನಾವು ಗಾಡಿ ಸೇಲ್ ಮಾಡಿ ಒಂದು 2 ತಿಂಗಳಾಗಿತ್ತು. ಆದ್ರೂ ಅವ್ರಿಗೆ 29 ಫಾರ್ಮ್ಗೆ ಸಿಗ್ನೇಚರ್ ಮಾಡಿಸ್ಕೊಟ್ಟಿರಲಿಲ್ಲ. ಅದನ್ನು ಇವತ್ತು ಅವ್ರು ಬೇಕೇ ಬೇಕು ಅಂತಂದರು. ಸೊ ಹಂಗಾಗಿ ಹೋಗಿ 29 ಫಾರ್ಮ್ಗೆ ಸೈನ್ ಮಾಡಿಸ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ 29 ಫಾರ್ಮ್ ಸಿಗ್ನೇಚರ್ ಮಾಡಿಸ್ಕೊಂಡು ರಿಟರ್ನ್ ಆಗ್ತಾಯಿದ್ದೆ. ರಿಟರ್ನ್ ಆಗ್ಬೇಕಾದ್ರೆ ಭಾಷಣ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಅಂದೆ. ನಾನು ಹೇಳಿದ ತಕ್ಷಣ ಅಣ್ಣ ಮೊಬೈಲ್ ತಗೊಂಡು ಸರ್ಚ್ ಮಾಡಿ ನನಗೆ ಫಾಲೋ ಮಾಡಿದ್ರು. ಮತ್ತು ನೋಡಿಬಿಟ್ಟು, ಅಣ್ಣ ಹಿಂಗೆ ಇಲ್ಲೊಂದು ನಿಮ್ಮ ರೈತರಿಗೆ ಯೂಸ್ ಆಗೋ ಥರ ಒಂದು ಫ್ಯಾಕ್ಟ್ರಿ ಇದೆ, ಇದರಲ್ಲಿ ಎಲ್ಲ ಟೂಲ್ಸ್, ಪವರ್ ವೀಡರ್ಸು ಮತ್ತು ಎಲ್ಲ ಮಷಿನ್ಸ್ ಎಲ್ಲ ಸಿಗುತ್ತೆ ನೋಡಿರಿ, ನಿಮಗೆ ಯೂಸ್ ಆಗುತ್ತೇನೋ ಅಂತ ಅಂದರು. ಸೊ ಹಂಗಾಗಿ ಅಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಇದು ಎಂಟ್ರೆನ್ಸ್ ಆಗಿರುತ್ತೆ. ಈ ಎಂಟ್ರೆನ್ಸಲ್ಲಿ ಎಲ್ಲ ಬೋರ್ಡ್ ಇದೆ. ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ 3 ಸಿಂಬಲ್ ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಎಲ್ಲ ಹೆಸ್ರು, ಕಂಪ್ನಿ ಹೆಸರು ಎಲ್ಲ ಇಲ್ಲೇ ಇದೆ, ನಿಮಗೆ ನೋಡ್ಕೋಬೋದು. ಭಾಷಣನೇ ಜೊತೆ ಇದ್ದು ಕರ್ಕೊಂಡು ಹೋದ್ರು ಒಳಗಡೆ. ಒಳಗಡೆ ಕರ್ಕೊಂಡು ಹೋಗಿದ ತಕ್ಷಣ ಸಾರ್ನ ಕರೆದ್ಬಿಟ್ಟು ಪರಿಚಯ ಮಾಡ್ಕೊಂಡು ಕೊಟ್ಟರು. ಸರ್ ಹಿಂಗೆ ನಮ್ಮದು ಒಂದು ಚಾನಲ್ ಇದೆ, ಹಿಂಗೆ ಚಾನಲಲ್ಲಿ ಹಾಕೋಬೋದು ಅಂದಿದ್ದಕ್ಕೆ, ಖಂಡಿತ ಹಾಕೋಬೋದು ಸರ್, ನೀವು ಹಾಕ್ಕೊಳ್ರಿ, ನಿಮಗೆ ಹಾಕ್ಕೊಂಡು ಇದನ್ನೆಲ್ಲ ನೀವು ಚಾನಲಲ್ಲಿ ಇದು ಮಾಡಿ ನೋಡಿರಿ. ಆಮೇಲೆ ಇದು ಹುಂಚೆಹಣ್ಣು ಮಿಷಿನ್, ಹುಂಚೆಹಣ್ಣು ಮಿಷಿನ್ನು ಇದು ಚೆನ್ನಾಗಿ ಯೂಸ್ ಇದೆ ನೋಡಿ ಸರ್. ಇಲ್ಲಿ 15 ಜನ ಕೆಲಸ ಮಾಡೋದನ್ನ 3 ಜನ ಇದ್ದರೆ ಸಾಕು, ಇದು ಕೆಲಸ ಮಾಡುತ್ತೆ ಅಂತ ಎಲ್ಲ ತೋರಿಸಿದ್ರು. ಅದನ್ನು ರನ್ ಕೂಡ ಮಾಡಿ ತೋರಿಸ್ತಾರೆ. ಬಟ್ ಅಲ್ಲಿ ಹುಡುಗರು ಇರಲಿಲ್ಲ ಆವಾಗ. ಹುಡುಗರು ಬರ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ ಥರ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ಇವರು. ಮತ್ತು ಅಲ್ಲಿಂದ ಇದು ಬಂದ್ಬಿಟ್ಟು ಸಿಂಗಲ್ ಫೇಸಲ್ಲೇ ವರ್ಕ್ ಆಗುತ್ತೆ, ಮನೆಯಲ್ಲೇ ಇಟ್ಕೊಂಡು ಯೂಸ್ ಮಾಡ್ಬೋದು. ಸಿಂಗಲ್ ಫೇಸ್ ಮೋಟ್ರು ಇದು. ಹುಡುಗರು ಬಂದರು. ಈಗ ಅದು ಡೆಮೋ ನೀವು ಕೂಡ ನೋಡ್ಬೋದು ಹೆಂಗೆ ಅಂತ ಹೇಳ್ಬಿಟ್ಟು. ಇದು ಸಪ್ರೇಟ್ ವೀಡಿಯೋ ನಾವು ಫುಲ್ಲು ಸಪ್ರೇಟಾಗಿ ಮಾಡಾಕ್ತೀವಿ. ಹುಣ್ಸೆಹಣ್ಣು ತಗೊಂಡೋಗಿ ಅದೆಲ್ಲ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀವಿ. ಈಗ ಹುಡುಗರು ಬಂದಮೇಲೆ ಕರೆಂಟ್ ಎಲ್ಲ ಹಾಕ್ಬಿಟ್ಟು ಮಿಷಿನ್ ರನ್ ಮಾಡೋದನ್ನ ತೋರಿಸಿದ್ರು. ಈಗ ಈ ಥರ ರನ್ ಆಗುತ್ತೆ. ಇಲ್ಲಿ 2 ಬೆಲ್ಟ್ ಕಾಣಿಸ್ತಿದೆಯಲ್ಲ, ಈ ಬೆಲ್ಟ್ ಮಧ್ಯದಲ್ಲಿ ಹುಣ್ಸೆಹಣ್ಣ ಇಡಬೇಕು. ಒಬ್ಬರು ಕೂತ್ಕೊಂಡು ಇಲ್ಲಿ ಹುಣ್ಸೆಹಣ್ಣು ಇಡ್ತಾಯಿದ್ರೆ ಅದು ಕೆಳಗಡೆ ಹೊಡೆದ್ಬಿಟ್ಟು ಕೆಳಗಡೆ ಆಗ್ತಾ ಇರುತ್ತೆ. ಕೆಳಗಡೆ ಹಾಕಿದ್ದನ್ನ ತೊಗೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ 2 ಬೆಲ್ಟನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹುಣ್ಸೆಹಣ್ಣು ಯಾವ ಥರ ಸೈಜ್ ಇದ್ರೂ ಅದನ್ನು ಮಾಡ್ಕೋಬೋದು. ದಪ್ಪ ಇದ್ದರೆ ದಪ್ಪ, ಇಲ್ಲ ಸಣ್ಣ ಇದ್ದರೆ ಸಣ್ಣ, ಎರಡಕ್ಕೂ ಯೂಸ್ ಆಗೋ ಥರ ಅದನ್ನು ಸೆಟ್ ಮಾಡ್ಕೋಬೋದು. ಆ ಸ್ಪೀಡನ್ನು ಅಷ್ಟೇ, ಮತ್ತು ಅದು ಹೊಡೆಯೋದನ್ನ ಫೋರ್ಸನ್ನು ಕೂಡ ಅಡ್ಜಸ್ಟಬಲ್ ಮಾಡ್ಕೋಬೋದಂತೆ. ಮತ್ತು ಇದು ಆಪ್ಷನ್ ಹೆಂಗೆ ಏನೇನು ಅಂತ ಅವರೇ ಹೇಳ್ತಾರೆ, ಅವ್ರ ಬಾಯಲ್ಲೇ ಕೇಳ್ತಾರೆ, ಕೇಳಿಸ್ಕೊಳ್ಳಿ. ಜಾಸ್ತಿ ಬಂತಂದರೆ ಜಾಸ್ತಿ, ಕಡಿಮೆ ಬಂತಂದರೆ ಕಡಿಮೆ ಮಾಡ್ಕೋಬೋದು. ಸಿಂಗಲ್ ಫೇಸ್ ಮನೇಲಿ ಕುತ್ಕೊಂಡು ಮಾಡ್ಬೋದು. ಸಗಟಲ್ಲಿ 3 ಜನ, 15 ಜನ, 3 ಜನ ಮಾಡ್ಬೋದು. ಏನು ಅಲ್ಲಿ ಇಡೋದು ಒಂದೇ ತಡ, ಇದು ಹೊಡಿಯೋದು ಹೊಡಿತಾ ಇರುತ್ತೆ. ಅಲ್ಲಿ ಇಡೋರು ಬೇಕಷ್ಟೇ. ಇಲ್ಲಿ ಪವರ್ ವೀಡರ್ ಇದೆ. ಪವರ್ ವೀಡರ್ಗೆ ಹಾಕೋಣ ಅಂತ ಎಲ್ಲ ಎಕ್ವಿಪ್ಮೆಂಟ್ಸು ಇಲ್ಲಿ ಇವಾಗ ತೋರಿಸ್ತಾರೆ. ಅದು ಬಂದುಬಿಟ್ಟು ಏನೇನಂತ ಅಂದರೆ, ಈಗ ಇವು ಗದ್ದೆ ಹೊಡೆಯೋಕ್ಕೆ ಯೂಸ್ ಆಗೋಂಥವು ಟಿಲ್ಲರ್ಗಳು, ಮತ್ತು ಇದು ಬ್ಲೇಡ್ ಸೆಟ್ ಹೋಲ್ಡರ್ಸ್ಗಳು ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಆ ಬ್ಲೇಡು ಕೂಡ ಅಲ್ಲೇ, ಬ್ಲೇಡ್ ನಾವು ತೊಗೊಂಡೋಗ್ಬೇಕು. ಬ್ಲೇಡ್ ಸೆಟ್ನ ಹೋಲ್ಡರ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಇದು ಬಂದುಬಿಟ್ಟು ಪವರ್ ವೀಡರ್ಗೆ ಹಾಕೊಳೋದು ಮಡಿಕೆ. ಇದು ಅಡ್ಜಸ್ಟಬಲ್, ಎಷ್ಟು ನಮಗೆ ಸಾಲು ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಮಡಿಕೆ ಹೊಡ್ಕೋಬೋದು. ಇಲ್ಲ ಸಾಲು ಹೊಡ್ಕೊಳಕ್ಕೂ, ಇಲ್ಲ ಮುರಿ ಎತ್ಕೊಳಕ್ಕೂ ಯೂಸ್ ಆಗುತ್ತೆ ಇದು. ಮತ್ತು ಇದು ಬ್ಲೇಡ್ ಸೆಟ್ ಹೋಲ್ಡರು ಈಗ ಇಲ್ಲಿ ತೋರಿಸ್ತಾರೆ. ಒಂದು ನಿಮಿಷ ನಾನೇ ತೋರಿಸ್ತೀನಿ. ಇದೇ ಇದು ಬ್ಲೇಡ್ ಸೆಟ್ ಹೋಲ್ಡರ್. ಇದು ಪವರ್ ವೀಡರ್ಗೆ ಹಾಕೋಣ ಟ್ರಾಲಿಗಳು ಇಲ್ಲಿದೆ. ಪವರ್ ವೀಡರ್ಗೆ ಟ್ರಾಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದಂತೆ. ಮತ್ತು ಈ ಒಳಗಡೆ ಇನ್ನೂ ಬ್ಲೇಡ್ ಸೆಟ್ ಇದೆ. ಇದು ಹುಲ್ಲನ್ನ ಕಟ್ ಮಾಡೋಕ್ಕೆ ಬ್ಲೇಡ್ ಸೆಟ್. ಇವು ರೋಟ್ರಿಗೆ ಯಾವ್ಯಾವ ಥರ ಬೇಕೋ ಅದರಲ್ಲಿ ಒಂದು 2-3 ಥರ ಡಿಫ್ರೆಂಟ್ ಆಗಿರೋ ಇದ್ದಾವೆ. ಇವು ಕುಂಟೆ ಬ್ಲೇಡ್ಸ್ ಇದ್ದಾವೆ ಇಲ್ಲಿ. ಮತ್ತು ಈ ಬ್ಲೇಡ್ ಸೆಟ್ಟಲ್ಲಿ ಜಾಸ್ತಿ ಹುಲ್ಲು ಮತ್ತು ಏನಾದರೂ ಸೊಪ್ಪು ಆ ಥರ ಇದ್ದರೆ ಈಗ ಈ ಥರ ಕುಂಟೆ ಯೂಸ್ ಮಾಡ್ಕೋಬೋದು. ಇದರಲ್ಲೇ ಎರಡು ವಿಧ ಇದ್ದಾವೆ. ಇದರಲ್ಲಿ ಒಂದು ಸಣ್ಣದೊಂದಿದೆ ಮತ್ತು ದೊಡ್ಡದೊಂದಿದೆ.
ದೊಡ್ಡ ಕುಂಟೆ ಇದು ಈ ಕಡೆ ಇದೆ. ಅದು ಮುಂದೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಅಂತ. ಇದು ಗದ್ದೆ ಹೊಡೆಯೋದಕ್ಕೆ ಯೂಸ್ ಮಾಡೋ ಅಂಥ ಗೇಜ್ ವಿಲ್ ಥರ ಇದು. ಗೇಜ್ ವಿಲ್ಲು ಯೂಸ್ ಮಾಡಿಕೊಂಡು ಇದನ್ನು ಗದ್ದೆ ಹೊಡೆಯೋದಕ್ಕೆ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಶಾಪ್ ಕಟರ್ ಬ್ಲೇಡ್ ಸೆಟ್ ಕೂಡ ಸಿಗುತ್ತಂತೆ ಇಲ್ಲಿ. ಶಾಪ್ ಕಟರ್ ಬ್ಲೇಡ್ಗಳು ಇವು. ಈಗ ಸೀಮೆ ಎಸಕ್ಕೆ ಯಾರಾದರೂ ಶಾಪ್ ಕಟರ್ ಯೂಸ್ ಮಾಡೋ ಹುಲ್ ಕಟ್ ಮಾಡೋ ಅಂತ ಯೂಸ್ ಮಾಡ್ತಾಯಿದ್ರೆ ಅದನ್ನು ನೋಡ್ಬೋದು. ಇಲ್ಲಿ ಶಾಪ್ ಕಟರ್ ಬ್ಲೇಡ್ ಕೂಡ ಸಿಗುತ್ತೆ. ಈಗ ನೆಕ್ಸ್ಟು ನಮ್ಮ ಪವರ್ ವೀಡರ್ಗೆ ಕಾಂಬೋ ಸೆಟ್ ಮತ್ತು 3 ಮಡಿಕೆದು ಯಾವ ಥರ ಹಾಕೋಬೇಕು, ಅದು ಮಡಿಕೆದ್ರ ಜೊತೆ ಕುಂಟೆನೂ ಯಾವ ಥರ ಹಾಕೋಬೇಕು ಅನ್ನೋದನ್ನು ತೋರಿಸ್ತಾರೆ ಈಗ ಸಾರು. ಅದರಲ್ಲಿ ಬಂದ್ಬಿಟ್ಟು ಈ 3 ಮಡಿಕೆದನ್ನು ಹಾಕ್ಕೊಂಡು 3 ಮಡಿಕೆ ಹೊಡಿಬೋದು. ಅದ್ರ ಜೊತೆ ಕುಂಟೆನೂ ಸಹ ಹಾಕ್ಕೋಬೋದು. ಕುಂಟೆ ನಾನು ಅವಾಗ ಹೇಳಿದ್ನಲ್ಲ 2 ಟೈಪ್ಸ್ ಇದೆ ಅಂತ. ಅದರಲ್ಲಿ ಚಿಕ್ಕದು ಇದಕ್ಕೆ ಅಡ್ಜಸ್ಟಬಲ್ ಆಗುತ್ತೆ. ಇನ್ನೂ ದೊಡ್ಡದು ಬೇಕು ಅಂತ ಅಂದರೆ ಇನ್ನೊಂದು ಅದಕ್ಕೆ ಒಂದು ಎಕ್ಸ್ಟ್ರಾ ಫ್ರೇಮ್ ಬರುತ್ತೆ. ಆ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಕುಂಟೆ ಹಾಕೋಬೋದು ದೊಡ್ಡದು. ಅದನ್ನು ಕೂಡ ಇವಾಗ ಇಲ್ಲೇ ತೋರಿಸ್ತೀವಿ ನಾವು ಹೆಂಗೆ ಅಂತ ನೋಡ್ಬೋದು ನೀವು. ನೋಡಿ ಈಗ ಸಾರ್ ತರ್ತಿದ್ದಾರೆ. ಇದೇ ಎಕ್ಸ್ಟ್ರಾ ಬ್ಲೇಡು. ಇದು ಬ್ಲೇಡ್ನ ಸೆಟ್ ಮಾಡಿಕೊಂಡು ಆ ದೊಡ್ಡ ಕುಂಟೆನ ಹಾಕೋಬೋದು. ಈ ಕುಂಟೆ ಇದೆ ಈ ಥರ ನಾನು ತೋರಿಸ್ತೀನಲ್ಲ, ಅದು ನಿಮಗೆ ಕ್ಲಾರಿಟಿ ಕಾಣಲ್ಲ ಅನಿಸುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಒಂದೇ ಹತಿ ನಿಮಗೆ ಹಾಕ್ಬಿಟ್ಟೆ ತೋರಿಸ್ತೀನಿ, ಹಾಕಿದ್ರೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ತೋರಿಸ್ತಾ ಇದ್ದಾರೆ. ಇಲ್ಲಿ ಲೈಟ್ ಸೋರ್ಸ್ ಕಡಿಮೆ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ. ಈ ಥರ ಅದನ್ನು ಸೆಟ್ ಮಾಡಿಬಿಟ್ಟು ಬ್ಲೇಡ್ನ ಹಾಕ್ಕೋಬೋದು, ಕುಂಟೆ ಬ್ಲೇಡ್ನ. ಇದೇ ದೊಡ್ಡದು ಕುಂಟೆ ಬ್ಲೇಡ್ ಇದು. ಆ ಕಡೆ ಈ ಕಡೆ ಬೋಲ್ಟು ನೆಟ್ ಸಿಸ್ಟಮ್ ಇದು. ಈ ಥರ ಹಾಕ್ಬಿಟ್ಟು ಸೆಟ್ ಮಾಡಿಬಿಟ್ರೆ 3 ಮಡಿಕೆ ಹಿಂದೆ ಕುಂಟೆ ಆರಾಮ್ಸೆ ದೊಡ್ಡದು ಕುಂಟೆ 2.5 ಅಡಿ 3 ಅಡಿ ಬರ್ಬೋದು. ಅದು ನಮ್ಗೆ ಯಾವ ಡೈಮೆನ್ಷನಲ್ಲಿ ಯಾವ ಥರ ಬೇಕು ಅಂದ್ರೂ ಅವ್ರು ಮಾಡ್ಕೊಂಡು ಕೊಡ್ತಾರೆ. ಕುಂಟೆ ಅಂದರೆ ಕುಂಟೆ, ಮಡಿಕೆ ಅಂದರೆ ಮಡಿಕೆ, ಎಲ್ಲ ಥರ ಮಾಡ್ಕೊಂಡು ಕೊಡ್ತಾರೆ. ಬ್ಲೇಡ್ ಹೋಲ್ಡರ್ಗಳು ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ ಇಲ್ಲಿ. ಈ ಬಂದುಬಿಟ್ಟು ಪ್ರೈಸು ಕೂಡ ರೀಸನಬಲ್ ಇದೆ ಅಂತ ಇಲ್ಲಿ. ಇವರು ಡೈರೆಕ್ಟು ಡೀಲರ್ ರೇಟಲ್ಲೇ ಕೊಡ್ತಾರೆ ಇಲ್ಲಿ ನಮ್ಮ ರೈತರುಗಳು ಬಂದರೆ ಇಲ್ಲಿಗೆ. ಅದೇ ನೆಕ್ಸ್ಟು ಫುಲ್ ವೀಡಿಯೋ ನಾನು ಮಾಡ್ಕೊಂಡು ಕೊಡ್ತೀನಿ ಅಂದರು. ಸರ್ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ, ನಾನು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕಾಲ್ ಮಾಡ್ಕೊಂಬರ್ತೀನಿ ಅಂತ ಅಂದಿದ್ದಕ್ಕೆ ಸಾರು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟರು. ಆ ವಿಸಿಟಿಂಗ್ ಕಾರ್ಡ್ ತೊಗೊಂಡ್ವಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿಂದ ಜಾಸ್ತಿ ನಮ್ಮ ಇದೆಲ್ಲ ಎಕ್ವಿಪ್ಮೆಂಟ್ಸ್ಗಳೆಲ್ಲ ತಮಿಳ್ನಾಡಿಗೆ ಹೋಗುತ್ತೆ ಅಂತ ಅಂದರು ಜಾಸ್ತಿ. ಸೊ ನಿಮ್ಮ ಕಡೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ, ನಿಮ್ಮ ರೈತರುಗಳಿಗೆ ಯಾವುದಾದ್ರೂ ಇದ್ದರೆ ಹೇಳಿ, ಖಂಡಿತ ಮಾಡಿಕೊಡ್ತೀನಿ. ನಿಮಗೆ ರೀಸನಬಲ್ ಪ್ರೈಸಲ್ಲೇ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. ಸರ್ ನಾವು ಕೂಡ ಮೈಕ್ ತಂದಿರಲಿಲ್ಲ, ಹಿಂಗೆ ಆಯಿತು, ನಾವು ಬೇರೆ ಕೆಲಸದ ಮೇಲೆ ಬಂದಿದ್ವಿ ಅಂತ ಅಂದಿದ್ರೆ, ಸರ್ ಖಂಡಿತ ನೀವು ಬನ್ನಿ, ಮೈಕ್ ತೊಗೊಂಡು ಎಲ್ಲ ನಾನು ಕ್ಲೀನಾಗಿ ಎಲ್ಲ ಅರೇಂಜ್ ಮಾಡಿಬಿಟ್ಟು ಇದರಲ್ಲಿ ನಮ್ಮ ವರ್ಕರ್ಸು ಕೂಡ ಬಂದಿರ್ತಾರೆ. ಇವತ್ತು ಹಬ್ಬಕ್ಕೆ ರಜಾ ಇದೆ, ಬಂದಿಲ್ಲ ವರ್ಕರ್ಸ್ಗಳು. ಈಗ ನೀವು ಬರ್ತೀವಿ ಅಂತ ಅಂದರೆ ಒಂದು ಡೇಟ್ ಹೇಳಿ, ನಾನು ಆ ಡೇಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅವತ್ತು ನೀಟಾಗಿ ಡೆಮೋ ಕೊಡ್ತೀನಿ ಕೂಡ ಅಂತಲೂ ಹೇಳಿದ್ರು. ಹಂಗೆ ನಿಮಗೆ ಹುಣ್ಸೆಹಣ್ಣು ಮಿಷಿನ್ ತೋರಿಸಿದ್ನಲ್ಲ, ಅದನ್ನು ಸಹ ಅಷ್ಟೇ. ನಾವು ಹುಣ್ಸೆಹಣ್ಣು ತೊಗೊಂಡೋಗಿ ನಿಮಗೆ ಡೆಮೋ ತೋರಿಸಿ ನಾನು ನಿಮ್ಗೆ ಆದಷ್ಟು ಪರಿಚಯ ಅದು ಮಿಷಿನ್ ಬಗ್ಗೆ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೀವು ಖಂಡಿತ ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಯೂಸ್ ಮಾಡ್ಕೊಳ್ಳಿ, ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಈ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮದು ನಂಬರ್ ಕೂಡ ಹಾಕಿರ್ತೀನಿ. ನೀವು ನಮ್ಮ ಕಡೆಯಿಂದನಾದರೂ ಕಾಂಟ್ಯಾಕ್ಟ್ ಆಗ್ಬೋದು ಇವ್ರನ್ನ. ನೆಕ್ಸ್ಟ್ ಒಂದು ವಿಡಿಯೋ ಇದೆ, ಏನಂತಂದರೆ ಬೈಕಿಗೆ ಟ್ರಾಲಿನ ಸೆಟ್ ಮಾಡ್ಕೊಳೋದು. ಇದು ಇವರು ಈ ಸ್ಕೂಟಿಯವರು ಫಿಶ್ಶು ವ್ಯಾಪಾರ ಮಾಡ್ತಾರಂತೆ. ಅದನ್ನು ಟ್ರಾಲಿ ಸೆಟ್ ಮಾಡ್ಕೊಂಡು ಹೋಗ್ತಾರೆ. ಫಿಶ್ ಮಾತ್ರನೇ ಅಲ್ಲ, ನಮ್ಮ ಹೊಲದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು, ಬೈಕಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಈ ಟ್ರಾಲಿ ಇಲ್ಲಿದೆ ನೋಡಿ, ಇದೇ ಟ್ರಾಲಿ ಈ ಥರ ಇರುತ್ತೆ. ನಮ್ಮ ಬೈಕಿಗೆ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಇನ್ಫಾರ್ಮೇಷನ್ನು ವರ್ತಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.